ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸಿಂಪಲ್ ಆಗಿ ದಿಢೀರನೆ ಆಗುವಂತಹ ಒಂದು ಸ್ಪೈಸಿಯಾದ ಬಿಂಬುಲಿ ಪಿಕ್ಕಲ್ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದನ್ನು ಸುಲಭವಾಗಿ ಮನೆಯಲ್ಲೇ ತಯಾರಿಸಬಹುದು. ಈ ಬಿಂಬುಲಿಗೆ ಟ್ರೀ ಸಾರಲ್ ಅಂತ ಸಹ ಹೇಳ್ತಾರೆ. ಎಳತು ಬಿಂಬುಲಿಯನ್ನು ಬಳಸಿ ಟೇಸ್ಟಿಯಾದ ಪಿಕ್ಕಲನ್ನು ಮನೆಯಲ್ಲೇ ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಅಥವಾ ಸಾಮಾನ್ಯ ದಿನಗಳಲ್ಲಿ ಗಂಜಿ ಜೊತೆಗೆ ಅಥವಾ ಊಟಕ್ಕೆ ಬಡಿಸಲು ಸೂಕ್ತವಾಗಿದೆ. ಕೆಲವೇ ನಿಮಿಷದಲ್ಲಿ ದಿಢೀರನೆ ಮಾಡುವಂತಹ ಈ ಬಿಂಬುಲಿ ಉಪ್ಪಿನಕಾಯಿ ತಯಾರಿಸುವ ವಿಧಾನ ನೋಡೋಣ. ಈ ಉಪ್ಪಿನಕಾಯಿಗೆ ಎಳತ್ತಾಗಿರುವ ಹಾಗೂ ಫ್ರೆಶ್ ಆಗಿರುವ ಬಿಂಬುಲಿಯನ್ನು ಬಳಸ್ತಾ ಇದ್ದೇನೆ. ಇಲ್ಲಿ ಸಾಧಾರಣ ಒಂದು 25ರಿಂದ 30 ಬಿಂಬುಲಿ ಇದೆ. ಚೆನ್ನಾಗಿ ತೊಳೆದು ಇದರ ತೊಟ್ಟಿನ ಭಾಗವನ್ನು ಬಿಡಿಸಿ ಇದನ್ನು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿಟ್ಟುಕೊಳ್ಬೇಕು. ಇದನ್ನಿಲ್ಲಿ ಒಂದು ಬಟ್ಟಲಿಗೆ ಸೇರಿಸಿಟ್ಟಿದ್ದೇನೆ. ಈಗ ತೊಳೆದ ಈ ಬಿಂಬುಲಿಯನ್ನು ನಿಮ್ಮಿಷ್ಟದ ಆಕಾರಕ್ಕೆ ಕಟ್ ಮಾಡಬೇಕು. ನಾನಿದನ್ನಿಲ್ಲಿ ದುಂಡಗೆ ಕಟ್ ಮಾಡಿದ್ದೇನೆ. ನೀವು ಬೇಕಾದರೆ ಉದ್ದಕ್ಕೆ ಸೀಳಿ ಸಹ ಉಪ್ಪಿನಕಾಯಿಯನ್ನು ತಯಾರಿಸ್ಬೋದು. ನೆಕ್ಸ್ಟ್ ಈಗ ಒಂದು ಬೌಲನ್ನು ತೆಗೆದುಕೊಂಡು ಅದರಲ್ಲಿ ಹರಳುಪ್ಪನ್ನು ಸೇರಿಸಬೇಕು. ಇಲ್ಲಿ ಈ ಮೆಜರಿಂಗ್ ಕಪ್ಪಲ್ಲಿ 1 ಕಪ್ಪಷ್ಟು ಅಂದರೆ ಸಾಧಾರಣ 1 ಹಿಡಿಯಷ್ಟು ಹರಳುಪ್ಪನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಅರ್ಧ ಹಿಡಿಯಷ್ಟು ಉಪ್ಪನ್ನು ಮೊದಲಿಗೆ ಈ ಬೌಲಲ್ಲಿ ಸೇರಿಸುವ. ಈಗ ಕಟ್ ಮಾಡಿಟ್ಟ ಬಿಂಬುಲಿಯನ್ನು ಸೇರಿಸಬೇಕು. ಹಾಗೂ ಉಳಿದ ಹರಳುಪ್ಪಲ್ಲಿ ಅರ್ಧದಷ್ಟು ಉಪ್ಪನ್ನು ಪುನಃ ಸೇರಿಸಬೇಕು. ಈ ರೀತಿ ಮೇಲೆ ಸೇರಿಸಿದ ನಂತರ ಸ್ವಚ್ಛವಾದ ಸ್ಪೂನಿಂದ ಅಂದರೆ ನೀರಿನ ಪಸೆ ಇಲ್ಲದ ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ಇಡಬೇಕು. ಈಗ ಉಪ್ಪಿನಕಾಯಿಗೆ ಸ್ಪೈಸಿಯಾದ ಮಸಾಲೆಯನ್ನು ರುಬ್ಬಿಕೊಳ್ಳುವ. ಇಲ್ಲಿ ಚೆನ್ನಾಗಿ ಬಿಸಿಲಿಗೆ ಹಾಕಿದ್ದ ಮೆಣಸನ್ನು ಉಪ್ಪಿನಕಾಯಿಗೆ ಬಳಸ್ತಾ ಇದ್ದೇನೆ. ಇಲ್ಲಿ ಒಂದು 15 ಗಿಡ್ಡ ಮೆಣಸು ಹಾಗೂ ಒಂದು ಸಾಧಾರಣ 10 ಬ್ಯಾಡಗಿ ಮೆಣಸನ್ನು ತೆಗೆದಿಟ್ಟಿದ್ದೇನೆ. ಈ ರೀತಿ ಬಿಸಿಲಿಗೆ ಮೆಣಸನ್ನು ಹಾಕುವುದರಿಂದ ಮೆಣಸು ಕ್ರಿಸ್ಪ್ ಆಗ್ತದೆ ಹಾಗೂ ಮಸಾಲೆ ರುಬ್ಬುವಾಗ ಸ್ಮೂತಾಗಿ ರುಬ್ಬಿಕೊಳ್ಬೋದು. ಪಿಕಲ್ ಜಾಸ್ತಿ ದಿನ ಬಾಳಿಕೆ ಬರ್ತದೆ. ಈಗ ಬಿಸಿಲಿಗೆ ಹಾಕಿದ ಈ ಮೆಣಸನ್ನು ಒಂದು ಪ್ಯಾನಿಗೆ ಸೇರಿಸಿ ಫ್ಲೇಮನ್ನು ಆನ್ ಮಾಡಬೇಕು. ಹಾಗೂ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಒಂದು 2ರಿಂದ 3 ನಿಮಿಷ ಇದು ಫ್ರೈ ಮಾಡಿದರೆ ಸಾಕು. ಆಲ್ರೆಡಿ ಬಿಸಿಲಿಗೆ ಹಾಕಿರುವುದರಿಂದ ಜಾಸ್ತಿ ಹೊತ್ತು ಹುರಿಯುವ ಅಗತ್ಯ ಇಲ್ಲ. ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ತೆಗೆದು ಪಕ್ಕಕ್ಕಿಡುವ. ಈಗ ಒಂದು ಬಟ್ಟಲಲ್ಲಿ ಉಪ್ಪಿನ ಅರ್ಧದಷ್ಟು ಸಾಸಿವೆಯನ್ನು ತೆಗೆದುಕೊಂಡಿದ್ದೇನೆ. ಹಾಗೂ ಒಂದು ದೊಡ್ಡ ಗಟ್ಟಿ ಹಿಂಗನ್ನು ಸಹ ತೆಗೆದಿಟ್ಟಿದ್ದೇನೆ. ಯಾವ ಕಪ್ಪಲ್ಲಿ ಉಪ್ಪು ತೆಗೆದುಕೊಂಡಿದ್ದೇವೆ ನೋಡಿ, ಅದರಲ್ಲಿ ಅರ್ಧದಷ್ಟು ನಾವು ಸಾಸಿವೆಯನ್ನು ತೆಗೆದುಕೊಳ್ಬೇಕು. ಮೆಣಸು ಹುರಿದ ಪ್ಯಾನನ್ನು ಪುನಃ ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ ಸಾಸಿವೆಯನ್ನು ಸೇರಿಸುವ ಹಾಗೂ ಹುರ್ಕೊಳ್ಳುವ. ಸಾಸಿವೆ 1ರಿಂದ 2 ನಿಮಿಷ ಹುರಿದಾದ ಮೇಲೆ ಅಂದರೆ ಸ್ವಲ್ಪ ಬಿಸಿ ಆಗುವಾಗ ತೆಗೆದಿಟ್ಟ ಹಿಂಗನ್ನು ಸಹ ಸೇರಿಸಿ ಹುರ್ಕೊಳ್ಬೇಕು. ಇವೆರಡನ್ನು ಸೇರಿಸಿದ ನಂತರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 3ರಿಂದ 4 ನಿಮಿಷ ಹುರ್ಕೊಳ್ಳುವ. ಸಾಸಿವೆ ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡಿ ಇದನ್ನೊಂದು ಪ್ಲೇಟಲ್ಲಿ ಸೇರಿಸುವ. 2 ಬಾರಿ ಹುರಿದ ಸ್ಪೈಸಸನ್ನು ಇಲ್ಲಿ ಪ್ಲೇಟಲ್ಲಿ ಸೇರಿಸಿದ್ದೇನೆ. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಕುದಿಸಿದ ಅಂದರೆ ಬಿಸಿ ಇರುವ ನೀರನ್ನು ಒಂದು ಪಾತ್ರೆಗೆ ಸೇರಿಸಿದ್ದೇನೆ. ಈಗ ಇದರಲ್ಲಿ ತೆಗೆದಿಟ್ಟ ಉಳಿದ ಉಪ್ಪನ್ನು ಅಂದರೆ ಈ ಹರಳುಪ್ಪು ಇದೆಯಲ್ಲ ಅದನ್ನು ಸೇರಿಸಬೇಕು ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಪೂರ್ತಿಯಾಗಿ ಮೆಲ್ಟ್ ಆಗಿ ತಣಿಬೇಕು. ಈ ಬಿಸಿ ಉಪ್ಪು ನೀರನ್ನು ನಾವು ನಂತರ ರುಬ್ಬುವಾಗ ಬಳಸ್ತಾ ಇದ್ದೇವೆ. ಈಗ ನೋಡಿ ಇಲ್ಲಿ ತಣ್ಣದ ಸ್ಪೈಸಸನ್ನು ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ಆಲ್ರೆಡಿ ತಣ್ಣದಿದೆ ಇದು. ಈಗ ನೀರಿನ ಪಸೆ ಇಲ್ಲದ ಸ್ವಚ್ಛವಾದ ಮಿಕ್ಸಿ ಜಾರಲ್ಲಿ ಇದನ್ನು ಸೇರಿಸಬೇಕು. ಹಾಗೂ ಕುದಿಸಿ ಆರಿಸಿದ ಉಪ್ಪು ನೀರನ್ನು ಸಹ ಅಗತ್ಯಕ್ಕೆ ಬೇಕಾದಷ್ಟೇ ಸೇರಿಸಿ ಗಟ್ಟಿಯಾಗಿ ಹಾಗೂ ನುಣ್ಣಗೆ ರುಬ್ಬಿಕೊಳ್ಬೇಕು. ಉಪ್ಪಿನಕಾಯಿಯ ಮಸಾಲೆ ನೋಡಿ ಈ ರೀತಿ ಇರಬೇಕು. ಈ ಬದಿ ಉಪ್ಪು ಸೇರಿಸಿಟ್ಟ ಬಿಂಬುಲಿ ನೋಡಿ ಒಂದು 10 ನಿಮಿಷ ಆಗಿದೆ. ಉಪ್ಪು ಚೆನ್ನಾಗಿ ಇದಕ್ಕೆ ಸೇರಿಕೊಂಡಿದೆ ಹಾಗೂ ಹರಳುಪ್ಪು ಕೂಡ ಮೆಲ್ಟ್ ಆಗಿದೆ. ಈಗ ಇದರಲ್ಲಿ ರುಬ್ಬಿದ ಮಸಾಲೆಯನ್ನು ಸೇರಿಸುವ. ಮಸಾಲೆ ಸೇರಿಸಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಅಗತ್ಯ ಎನಿಸಿದರೆ ಉಳಿದ ಉಪ್ಪು ನೀರನ್ನು ಸಹ ಸೇರಿಸಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು. ನೋಡಿ ಈ ಹದದಲ್ಲಿರಬೇಕು. ಸ್ಪೈಸಿಯಾದ ಟ್ಯಾಂಗಿಯಾದ ಬಿಂಬುಲಿದ ಉಪ್ಪಿನಕಾಯಲ್ಲಿ ರೆಡಿಯಾಗಿದೆ. ನೀವಿದನ್ನು ಪ್ಲಾಸ್ಟಿಕ್ ಅಥವಾ ಗಾಜಿನ ಜಾರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು.
1 ತಿಂಗಳ ತನಕ ಇದನ್ನು ಉಪಯೋಗಿಸಬಹುದು, ಫ್ರೆಶ್ ಆಗಿರ್ತದೆ. ಬಿಂಬುಲಿ ಉಪ್ಪಿನಕಾಯಿ ಇದೆಯಲ್ಲ, ಜಾಸ್ತಿ ದಿನ ಸ್ಟೋರ್ ಮಾಡಲು ಆಗೋದಿಲ್ಲ. ಸಮಯ ಹೋದಾಗಿ ಕಾಯಿ ಇದೆಯಲ್ಲ ಸಾಫ್ಟಾಗಿ ಬರ್ತದೆ, ಹಾಗೂ ಮೊದಲಿನ ಫ್ರೆಶ್ನೆಸ್ ಇರುವುದಿಲ್ಲ, ಟೇಸ್ಟ್ ಕೂಡ ಮೊದಲಿನಷ್ಟು ಇರುವುದಿಲ್ಲ. ಹಾಗಾಗಿ ಇದನ್ನು ಒಂದು ತಿಂಗಳ ತನಕ ನೀವು ಫ್ರಿಜ್ಜಲ್ಲಿಟ್ಟು ಉಪಯೋಗಿಸಬಹುದು. ಬಹಳ ಟೇಸ್ಟಿಯಾದ, ಮಾಡಲು ಕೂಡ ತುಂಬ ಸುಲಭವಾದ ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಿದ್ದ ಈ ಬಿಂಬುಲಿದು ಉಪ್ಪಿನಕಾಯಿ ಇದೆಯಲ್ಲ, ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ. ರುಚಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟವಾದರೆ ರೆಸಿಪಿಗೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.